ಮಂತ್ರಿ ಪವನ್ ಕಲ್ಯಾಣ್ ಒಂದು ಮಾತನ್ನು ಹೇಳಿದರು, ಹಿಂದೂ ಬೋರ್ಡ್ ಬೇಕು, ವಕ್ಫ್ ಬೋರ್ಡ್ ಥರ ಹಿಂದೂ ಬೋರ್ಡ್ ಬೇಕು ಅಂತ. ಯಾಕೆ ಅಂತಂದರೆ ವಕ್ಫ್ ಬೋರ್ಡ್ ಯಾವತ್ತೇ ರಚನೆ ಆಗಿತ್ತು, ಆದರೆ 1991ರಲ್ಲಿ ಏನು ಬಾಬರಿ ಮಸೀದಿ ರಾಮ ಮಂದಿರ ಗಲಾಟೆ ಆದ ನಂತರ ಕಾಂಗ್ರೆಸ್ ಗೌರ್ಮೆಂಟ್ ವಕ್ಫ್ಗೆ ಎಷ್ಟು ಶಕ್ತಿಯನ್ನು ಕೊಡುತ್ತೆ, ಅದಕ್ಕಿಂತಲೂ ಹೆಚ್ಚು 2013ರಲ್ಲಿ ಏನು ಶಕ್ತಿ ಅಂತಂದರೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಈಗ ನನ್ನದೊಂದು ಜಾಗ ಇದೆ, ವಕ್ಫ್ ಆ ಜಾಗ ನಂದು ಅಂತ ಹೇಳುತ್ತೆ, ಆಗ ನಾವೇನು ಮಾಡಬೇಕು? ನಂದಲ್ಲಪ್ಪ ಕೋರ್ಟ್ಗೆ ಹೋಗೋಣ. ನೋ, ಕೋರ್ಟ್ಗೆ ಹೋಗ್ಲಿಕ್ಕಿಲ್ಲ. ಇನ್ನೇನು ಮಾಡಬೇಕು? ನಾನು ನನ್ನ ಸಾಕ್ಷ್ಯ ತಗೊಂಬರ್ಬೇಕು, ಡಾಕ್ಯುಮೆಂಟ್ಸು. ನನ್ನ ಮೇಲೆ ಆರೋಪ ಮಾಡಿದ್ರೆ ಅವರ ಡಾಕ್ಯುಮೆಂಟ್ ತಗೊಂಬರ್ಬೇಕು ಅಲ್ವಾ? ಅದು ಅವಕಾಶ ಇಲ್ಲ. ವಕ್ಫ್ನ CEO ಹೇಳ್ತಾನೆ ಅದು ನನ್ನ ಜಾಗ, ಜಯಪ್ರಕಾಶ್ ಶೆಟ್ಟಿ ಜಾಗ ಏನಿದೆ ಅದು ನನ್ನ ಜಾಗ ಅಂತ ಹೇಳಿದಾಗ ನಾನು ನನ್ನ ಡಾಕ್ಯುಮೆಂಟ್ಗಳನ್ನು ತಗೊಂಡೋಗಿ ಅವ್ರ ಮುಂದೆ ಕೊಡಬೇಕು. ಇಲ್ಲ ಸರ್, ಇದು ನನ್ನ ಜಾಗ ಅಂತ. ಆಗ ನಾನು ಕೇಳ್ಬೋದು, ಈಗ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ನೀನು ಹೇಳ್ತಾ ಇದೆಯಾ ಇದು ನಿಮ್ಮ ಜಾಗ ಅಂತ, ನಿಮ್ಮ ಡಾಕ್ಯುಮೆಂಟ್ ತೋರಿಸಿ ಅಂದರೆ ನಾವು ತೋರಿಸ್ಬೇಕು ಅಂತಿಲ್ಲ, ಇದು ಕಾನೂನು. ಅರೇ ಬಾಪ್ರೆ, ಇದೆಂಥ ಕಾನೂನು ಮಾರೆ. ಹಾಗಾಗಿ ನೋಡಿ, ಈಗ ಇವ್ರು ಯಾವುದನ್ನೆಲ್ಲ ಹೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಾ? ಮೊನ್ನೆ ವಿಧಾನಸೌಧ ನಮ್ಮ ಜಾಗ ಅಂತಂದರು, ಆಮೇಲೆ ಮುಖೇಶ್ ಅಂಬಾನಿ ಜಾಗ ನಮ್ಮ ಜಾಗ ಅಂತಂದರು. ನಿಮ್ಮ ಹತ್ರ ತೋರಿಸಿದೆ. ಈಗ ಬನ್ನಿ ಡೆಲ್ಲಿಗೆ ಹೋಗೋಣ. ಡೆಲ್ಲಿಯಲ್ಲಿರುವ ಹಲವು ದೇಗುಲಗಳು ನನ್ನದು ಅಂತ ಇದೆ ವಕ್ಫ್ ಬೋರ್ಡ್. ದೆಹಲಿಯ 6 ದೇಗುಲದ ಜಾಗ ವಕ್ಫದ್ದಂತೆ. ವಕ್ಫ್ ಬಿಲ್ ತಿದ್ದುಪಡಿಗೆ ಮುಂದಾಗಿದ್ದಾರೆ, ಅದಕ್ಕಾಗಿ ಮೋದಿ ಸರ್ಕಾರ. ಈ ನಡುವೆ ಆ 6 ದೇಗುಲದ ಜಾಗ ನಮಗೆ ಬಿಟ್ಕೊಡಿ ಅಂದರೆ ಅವ್ರು ಹೇಳೋದು ಇದು ನಮ್ಮ ಜಾಗ ಅಂತ. ನೀನು ಡಾಕ್ಯುಮೆಂಟ್ ಕೊಡಪ್ಪ ಅಂತಂದರೆ ನಾವು ಡಾಕ್ಯುಮೆಂಟ್ ಕೊಡಬೇಕು ಅಂತಿಲ್ಲ, ಕಾನೂನು ನಮಗೆ ಹೇಳುತ್ತೆ ನಾವು ಯಾವ್ದು ಹೇಳ್ತೀವೋ ಅದು ನಮ್ಮ ಜಾಗ, ನೀನು ತೋರಿಸ್ಕೊ ನಿಮ್ಮ ಜಾಗ ಅಂತ. ಇದು ತುಷ್ಟೀಕರಣ ಅಲ್ವಾ ಸರ್? ಇದಲ್ವಾ ತುಷ್ಟೀಕರಣ? ಈ ದೇಶದಲ್ಲಿ ಹಿಂದೂಗಳು ಬದುಕಬೇಕು, ಮುಸಲ್ಮಾನರು ಬದುಕಬೇಕು, ಕ್ರಿಶ್ಚಿಯನ್ರು ಬದುಕಬೇಕು, ಪ್ರತಿಯೊಬ್ಬರು ಬದುಕಬೇಕು. ಆದರೆ ಈ ದೇಶಕ್ಕೊಂದು ಇತಿಹಾಸ ಇದೆಯಲ್ವಾ? ಈ ದೇಶ ಹಿಂದೂಸ್ತಾನ ಅಂತ ಕರೆಸ್ಕೊಂಡ ದೇಶ ಅಲ್ವಾ? 1947ರಲ್ಲಿ ಮುಸ್ಲಿಮರು ಆ ಕಡೆ ಹೋಗ್ತೀನಿ ಅಂತಂದರೆ ಪಾಕಿಸ್ತಾನಕ್ಕೆ ಹೋದರು, ಇಲ್ಲಿ ಉಳ್ಕೊಂಡ್ರು. ಅಲ್ಲಿ ಪಾಕಿಸ್ತಾನ ಅಂತ ಆಗಿದ್ದು ಯಾಕೆ? ಧರ್ಮಾಧಾರಿತವಾಗಿ ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ. ಹಾಗಿದ್ರೆ ಇಲ್ಲಿದ್ದವ್ರು ಯಾರು? ಹಿಂದೂಗಳಲ್ವಾ? ಇದರ ಹಕ್ಕು ಯಾರಿಗಿರೋದು? ಹಿಂದೂಗಳಿಗಲ್ವಾ? ಆದರೂ ಹಿಂದೂಗಳೇನು ಮಾಡಿದ್ರು? ಹಿಂದೂ ರಾಷ್ಟ್ರ ಅಂತ ಮಾಡ್ಕೊಂಡ್ರ? ಇಲ್ಲ, ಜಾತ್ಯತೀತ ರಾಷ್ಟ್ರ ಅಂತ ಮಾಡಿಕೊಂಡ್ರು. ದೇವಸ್ಥಾನ ಯಾರ್ದು? ಹಿಂದೂಗಳದು. ಈಗ ದೇವಸ್ಥಾನವನ್ನು ಮುಸ್ಲಿಂ ವಕ್ಫ್ ಮಂಡಳಿ ನಿರ್ಧಾರ ಮಾಡುತ್ತಂತೆ. ಯಾವಾಗ? 5000 ವರ್ಷಗಳ ಇತಿಹಾಸ ಇದೆ. ಇನ್ನೂ ಇಸ್ಲಾಂಗೆ 2000 ವರ್ಷಗಳ ಇತಿಹಾಸ ಇಲ್ಲ. ಅದು ಹೆಂಗೆ ಈ ದೇವಸ್ಥಾನಗಳೆಲ್ಲ ವಕ್ಫ್ ಬರುತ್ತೆ? 6 ದೇಗುಲಗಳು ವಕ್ಫ್ ಬೋರ್ಡ್ಗೂ ಮೊದಲೇ ನಿರ್ಮಾಣವಾಗಿದೆ. ದೆಹಲಿಯ ಸನಾತನ ದತ್ ಮಂದಿರ ನನ್ನದು ಅಂತಿದೆ ವಕ್ಫ್ ಬೋರ್ಡ್. ಈ ದೇಗುಲ ವಕ್ಫ್ ಬೋರ್ಡ್ ನಿರ್ಮಾಣವಾಗುವುದಕ್ಕಿಂತ 35 ವರ್ಷ ಮೊದಲೇ ನಿರ್ಮಾಣವಾಗಿದೆ. 1961ರಲ್ಲಿ ಕೇಂದ್ರದ ಸಚಿವರೇ ದೇಗುಲವನ್ನು ಉದ್ಘಾಟನೆ ಮಾಡಿದರು. ಮಂಗಳಪುರಿಯ ಶಿವನ ದೇಗುಲ ಕೂಡ ನನ್ನದು ಅಂತಿದೆ ವಕ್ಫ್. ಮಂಗಳಪುರಿಯ ಶಿವಶಕ್ತಿ ಕಾಳಿಮಾತೆ ಮಂದಿರ ವಿವಾದದಲ್ಲಿದೆ. ದೆಹಲಿಯಲ್ಲಿರೋ ಪ್ರಾಚೀನ ಹನುಮಾನ್ ದೇವಸ್ಥಾನ ನಂದು ಅಂತಿದೆ. ದೆಹಲಿಯ ನರೇಲಾದಲ್ಲಿರೋ ಪ್ರಾಚೀನ ಮಂದಿರ ನಿರ್ಮಾಣ, ದ್ವಾರಕಾದ ಪ್ರಾಚೀನ ಶಿವದೇಗುಲವನ್ನು ಕೂಡ ಬಿಟ್ಟುಕೊಡಬೇಕಂತೆ. ತಮಿಳುನಾಡಿನ ತಿರುಚನಾಪಳ್ಳಿಯ ಗ್ರಾಮವೇ ನನ್ನದು, 7 ಗ್ರಾಮ ನಂದು ಅಂತಿದೆ. ಗ್ರಾಮದ 1500 ವರ್ಷ ಹಳೆಯದಾದ ದೇಗುಲ ಹೊಂದಿದೆ. ಸೂರತ್ನಲ್ಲಿ ಮುನ್ಸಿಪಾಲ್ ಆಫೀಸ್ ನಂದಂತಿದೆ. ನಂದು ಅಂತ ಡಾಕ್ಯುಮೆಂಟ್ ಅವರು ಕೊಡಲಿಕ್ಕಿಲ್ವಂತೆ. ಅಲ್ಲೊಬ್ಬ CEO ಇರ್ತಾನೆ, ಆಮೇಲೆ ನೀವು ಡಾಕ್ಯುಮೆಂಟ್ ಅವನೇ ಮಾಡ್ತಾನೆ. ಆಮೇಲೆ ಇಲ್ಲ ನನಗಿಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನೀವು ಯಾವ ಸಣ್ಣ ಕೋರ್ಟ್ ಇಲ್ಲ, ಹೈಕೋರ್ಟ್ ಇಲ್ಲ, ಸುಪ್ರೀಂ ಕೋರ್ಟ್ ಇಲ್ಲ, ಅದೇ ಕೋರ್ಟ್. ಬದಲಾಗಬೇಕೋ ಬೇಡ? ಕಾನೂನು ಬದಲಾಗಬೇಕು ಬೇಡ? ವಕ್ಫ್ ಯಾರು ತೀರ್ಮಾನ ಮಾಡೋಕ್ಕೆ ಅದನ್ನು? ಅದು ಹೆಂಗಾಗತ್ತೆ? ದೇವಸ್ಥಾನದ ಜಾಗ ವಕ್ಫ್ ಕೇಳ್ಬಿಡುತ್ತೆ CEO, ನಮ್ಮದು. ಆಗ ನಾನು ಹೇಳಬೇಕಲ್ಲ, ನಂದಲ್ಲಪ್ಪ, ಅದು ನಂದದು, ನಮ್ಮ ದೇವಸ್ಥಾನ, ನೀನು ಡಾಕ್ಯುಮೆಂಟ್ ತಗೊಂಬ ನಿಂದು ಅಂತಂದರೆ ನಾನು ಕೊಡಬೇಕು ಅಂತಿಲ್ಲ ರೂಲಲ್ಲಿ. ಇದು ತುಷ್ಟೀಕರಣ ಮುಸ್ಲಿಮರನ್ನು ಮಾಡಿದ್ದು. ಓಕೆ, ಇನ್ನು ಬಿಹಾರದ 7 ಗ್ರಾಮಗಳು ನನಗೆ ಸೇರಿದ್ದು ಅಂತ ವಾದ ಮಾಡ್ತಾ ಇದೆ. ನಮ್ಮ ವಿಧಾನಸೌಧ ಜಾಗ ವಕ್ಫ್ಗೆ ಸೇರಿದ್ದಂತೆ. ಆಮೇಲೆ ಏನು ಮುಖೇಶ್ ಅಂಬಾನಿಯ ಆಂಟಿಲಿಯ ಮನೆ ಅವ್ರದ್ದಂತೆ. ನಿಮ್ಗೆ ಯಾರು ಹೇಳಿದರು ಶೆಟ್ರೆ ಅಂತ ಕೇಳಿದರೆ ಅಸಾದುದ್ದೀನ್ ಓವೈಸಿ ಹೇಳಿದ್ದು. ಕೇಳಿಸ್ಕೊಳ್ಳಿ. ये अगर कानून बन जाएगा
उत्तर प्रदेश में 1,21,000 वक्फ की प्रॉपर्टीज है। 1,12,000 के पास कागज ही नहीं है। वक्फ का यूजर खत्म हो गया तो जायदादें कौन लेगा? वो जायदादें कौन लेगा बताओ? तुम्हारे पास लीगल उसके ऊपर इख्तियारी नहीं होगा, कोई भी घुस जाएगा। वक्फ का यूजर निकाल दिए। ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಒಂದು ಮಾತನ್ನು ಹೇಳಿದರು, ಹಿಂದೂ ಬೋರ್ಡ್ ಬೇಕು, ವಕ್ಫ್ ಬೋರ್ಡ್ ಥರ ಹಿಂದೂ ಬೋರ್ಡ್ ಬೇಕು ಅಂತ. ಯಾಕೆ ಅಂತಂದರೆ ವಕ್ಫ್ ಬೋರ್ಡ್ ಯಾವತ್ತೇ ರಚನೆ ಆಗಿತ್ತು, ಆದರೆ 1991ರಲ್ಲಿ ಈ ಏನು ಬಾಬರಿ ಮಸೀದಿ ರಾಮ ಮಂದಿರ ಗಲಾಟೆ ಆದ ನಂತರ ಕಾಂಗ್ರೆಸ್ ಗೌರ್ಮೆಂಟ್ ವಕ್ಫ್ಗೆ ಎಷ್ಟು ಶಕ್ತಿಯನ್ನು ಕೊಡುತ್ತೆ, ಅದಕ್ಕಿಂತಲೂ ಹೆಚ್ಚು 2013ರಲ್ಲಿ ಏನು ಶಕ್ತಿ ಅಂತಂದರೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಈಗ ನನ್ನದೊಂದು ಜಾಗ ಇದೆ, ವಕ್ಫ್ ಆ ಜಾಗ ನಂದು ಅಂತ ಹೇಳುತ್ತೆ, ಆಗ ನಾವೇನು ಮಾಡಬೇಕು? ನಂದಲ್ಲಪ್ಪ ಕೋರ್ಟ್ಗೆ ಹೋಗೋಣ. ನೋ, ಕೋರ್ಟ್ಗೆ ಹೋಗ್ಲಿಕ್ಕಿಲ್ಲ. ಇನ್ನೇನು ಮಾಡಬೇಕು? ನಾನು ನನ್ನ ಸಾಕ್ಷ್ಯ ತಗೊಂಬರ್ಬೇಕು, ಡಾಕ್ಯುಮೆಂಟ್ಸು. ನನ್ನ ಮೇಲೆ ಆರೋಪ ಮಾಡಿದ್ರೆ ಅವರ ಡಾಕ್ಯುಮೆಂಟ್ ತಗೊಂಬರ್ಬೇಕು ಅಲ್ವಾ? ಅದು ಅವಕಾಶ ಇಲ್ಲ. ವಕ್ಫ್ನ CEO ಹೇಳ್ತಾನೆ ಅದು ನನ್ನ ಜಾಗ, ಜಯಪ್ರಕಾಶ್ ಶೆಟ್ಟಿ ಜಾಗ ಏನಿದೆ ಅದು ನನ್ನ ಜಾಗ ಅಂತ ಹೇಳಿದಾಗ ನಾನು ನನ್ನ ಡಾಕ್ಯುಮೆಂಟ್ಗಳನ್ನು ತಗೊಂಡೋಗಿ ಅವ್ರ ಮುಂದೆ ಕೊಡಬೇಕು. ಇಲ್ಲ ಸರ್ ಇದು ನನ್ನ ಜಾಗ ಅಂತ. ಆಗ ನಾನು ಕೇಳ್ಬೋದು, ಈಗ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ನೀನು ಹೇಳ್ತಾ ಇದೆಯಾ ಇದು ನಿಮ್ಮ ಜಾಗ ಅಂತ, ನಿಮ್ಮ ಡಾಕ್ಯುಮೆಂಟ್ ತೋರಿಸಿ ಅಂದರೆ ನಾವು ತೋರಿಸ್ಬೇಕು ಅಂತಿಲ್ಲ, ಇದು ಕಾನೂನು. ಅರೇ ಬಾಪ್ರೆ, ಇದೆಂತ ಕಾನೂನು ಮಾರೆ. ಹಾಗಾಗಿ ನೋಡಿ, ಈಗ ಇವ್ರು ಯಾವುದನ್ನೆಲ್ಲ ಹೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಾ? ಮೊನ್ನೆ ವಿಧಾನಸೌಧ ನಮ್ಮ ಜಾಗ ಅಂತಂದರು, ಆಮೇಲೆ ಮುಖೇಶ್ ಅಂಬಾನಿ ಜಾಗ ನಮ್ಮ ಜಾಗ ಅಂತಂದರು. ನಿಮ್ಮ ಹತ್ರ ತೋರಿಸಿದೆ. ಈಗ ಬನ್ನಿ ಡೆಲ್ಲಿಗೆ ಹೋಗೋಣ. ಡೆಲ್ಲಿಯಲ್ಲಿರುವ ಹಲವು ದೇಗುಲಗಳು ನನ್ನದು ಅಂತ ಇದೆ ವಕ್ಫ್ ಬೋರ್ಡ್. ದೆಹಲಿಯ 6 ದೇಗುಲದ ಜಾಗ ವಕ್ಫದ್ದಂತೆ. ವಕ್ಫ್ ಬಿಲ್ ತಿದ್ದುಪಡಿಗೆ ಮುಂದಾಗಿದ್ದಾರೆ, ಅದಕ್ಕಾಗಿ ಮೋದಿ ಸರ್ಕಾರ. ಈ ನಡುವೆ ಆ 6 ದೇಗುಲದ ಜಾಗ ನಮಗೆ ಬಿಟ್ಕೊಡಿ ಅಂದರೆ ಅವ್ರು ಹೇಳೋದು ಇದು ನಮ್ಮ ಜಾಗ ಅಂತ. ನೀನು ಡಾಕ್ಯುಮೆಂಟ್ ಕೊಡಪ್ಪ ಅಂತಂದರೆ ನಾವು ಡಾಕ್ಯುಮೆಂಟ್ ಕೊಡಬೇಕು ಅಂತಿಲ್ಲ, ಕಾನೂನು ನಮಗೆ ಹೇಳುತ್ತೆ ನಾವು ಯಾವ್ದು ಹೇಳ್ತೀವೋ ಅದು ನಮ್ಮ ಜಾಗ, ನೀನು ತೋರಿಸ್ಕೊ ನಿಮ್ಮ ಜಾಗ ಅಂತ. ಇದು ತುಷ್ಟೀಕರಣ ಅಲ್ವಾ ಸರ್? ಇದಲ್ವಾ ತುಷ್ಟೀಕರಣ? ಈ ದೇಶದಲ್ಲಿ ಹಿಂದೂಗಳು ಬದುಕಬೇಕು, ಮುಸಲ್ಮಾನರು ಬದುಕಬೇಕು, ಕ್ರಿಶ್ಚಿಯನ್ರು ಬದುಕಬೇಕು, ಪ್ರತಿಯೊಬ್ಬರು ಬದುಕಬೇಕು. ಆದರೆ ಈ ದೇಶಕ್ಕೊಂದು ಇತಿಹಾಸ ಇದೆಯಲ್ವಾ? ಈ ದೇಶ ಹಿಂದೂಸ್ತಾನ ಅಂತ ಕರೆಸ್ಕೊಂಡ ದೇಶ ಅಲ್ವಾ? 1947ರಲ್ಲಿ ಮುಸ್ಲಿಮರು ಆ ಕಡೆ ಹೋಗ್ತೀನಿ ಅಂತಂದರೆ ಪಾಕಿಸ್ತಾನಕ್ಕೆ ಹೋದರು, ಇಲ್ಲಿ ಉಳ್ಕೊಂಡ್ರು. ಅಲ್ಲಿ ಪಾಕಿಸ್ತಾನ ಅಂತ ಆಗಿದ್ಯಾಕೆ? ಧರ್ಮಾಧಾರಿತವಾಗಿ ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ. ಹಾಗಿದ್ರೆ ಇಲ್ಲಿದ್ದವ್ರು ಯಾರು? ಹಿಂದೂಗಳಲ್ವಾ? ಇದರ ಹಕ್ಕು ಯಾರಿಗಿರೋದು? ಹಿಂದೂಗಳಿಗಲ್ವಾ? ಆದರೂ ಹಿಂದೂಗಳೇನು ಮಾಡಿದ್ರು? ಹಿಂದೂ ರಾಷ್ಟ್ರ ಅಂತ ಮಾಡ್ಕೊಂಡ್ರ? ಇಲ್ಲ, ಜಾತ್ಯತೀತ ರಾಷ್ಟ್ರ ಅಂತ ಮಾಡಿಕೊಂಡ್ರು. ದೇವಸ್ಥಾನ ಯಾರ್ದು? ಹಿಂದೂಗಳದು. ಈಗ ದೇವಸ್ಥಾನವನ್ನು ಮುಸ್ಲಿಂ ವಕ್ಫ್ ಮಂಡಳಿ ನಿರ್ಧಾರ ಮಾಡುತ್ತಂತೆ. ಯಾವಾಗ? 5,000 ವರ್ಷಗಳ ಇತಿಹಾಸ ಇದೆ. ಇನ್ನೂ ಇಸ್ಲಾಂಗೆ 2,000 ವರ್ಷಗಳ ಇತಿಹಾಸ ಇಲ್ಲ. ಅದು ಹೆಂಗೆ ಈ ದೇವಸ್ಥಾನಗಳೆಲ್ಲ ವಕ್ಫ್ ಬರುತ್ತೆ? 6 ದೇಗುಲಗಳು ವಕ್ಫ್ ಬೋರ್ಡ್ಗೂ ಮೊದಲೇ ನಿರ್ಮಾಣವಾಗಿದೆ. ದೆಹಲಿಯ ಸನಾತನ ದತ್ ಮಂದಿರ ನನ್ನದು ಅಂತಿದೆ ವಕ್ಫ್ ಬೋರ್ಡ್. ಈ ದೇಗುಲ ವಕ್ಫ್ ಬೋರ್ಡ್ ನಿರ್ಮಾಣವಾಗುವುದಕ್ಕಿಂತ 35 ವರ್ಷ ಮೊದಲೇ ನಿರ್ಮಾಣವಾಗಿದೆ. 1961ರಲ್ಲಿ ಕೇಂದ್ರದ ಸಚಿವರೇ ದೇಗುಲವನ್ನು ಉದ್ಘಾಟನೆ ಮಾಡಿದರು. ಮಂಗಳಪುರಿಯ ಶಿವನ ದೇಗುಲ ಕೂಡ ನನ್ನದು ಅಂತಿದೆ ವಕ್ಫ್. ಮಂಗಳಪುರಿಯ ಶಿವಶಕ್ತಿ ಕಾಳಿಮಾತೆ ಮಂದಿರ ವಿವಾದದಲ್ಲಿದೆ. ದೆಹಲಿಯಲ್ಲಿರೋ ಪ್ರಾಚೀನ ಹನುಮಾನ್ ದೇವಸ್ಥಾನ ನಂದು ಅಂತಿದೆ. ದೆಹಲಿಯ ನರೇಲಾದಲ್ಲಿರೋ ಪ್ರಾಚೀನ ಮಂದಿರ ನಿರ್ಮಾಣ, ದ್ವಾರಕಾದ ಪ್ರಾಚೀನ ಶಿವದೇಗುಲವನ್ನು ಕೂಡ ಬಿಟ್ಟುಕೊಡಬೇಕಂತೆ. ತಮಿಳುನಾಡಿನ ತಿರುಚನಾಪಳ್ಳಿಯ ಗ್ರಾಮವೇ ನನ್ನದು, 7 ಗ್ರಾಮ ನಂದು ಅಂತಿದೆ. ಗ್ರಾಮದ 1500 ವರ್ಷ ಹಳೆಯದಾದ ದೇಗುಲ ಹೊಂದಿದೆ. ಸೂರತ್ನಲ್ಲಿ ಮುನ್ಸಿಪಾಲ್ ಆಫೀಸ್ ನಂದಂತಿದೆ. ನಂದು ಅಂತ ಡಾಕ್ಯುಮೆಂಟ್ ಅವರು ಕೊಡಲಿಕ್ಕಿಲ್ವಂತೆ. ಅಲ್ಲೊಬ್ಬ CEO ಇರ್ತಾನೆ, ಆಮೇಲೆ ನೀವು ಡಾಕ್ಯುಮೆಂಟ್ ಅವನೇ ಮಾಡ್ತಾನೆ. ಆಮೇಲೆ ಇಲ್ಲ ನನಗಿಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನೀವು ಯಾವ ಸಣ್ಣ ಕೋರ್ಟ್ ಇಲ್ಲ, ಹೈಕೋರ್ಟ್ ಇಲ್ಲ, ಸುಪ್ರೀಂ ಕೋರ್ಟ್ ಇಲ್ಲ, ಅದೇ ಕೋರ್ಟ್. ಬದಲಾಗಬೇಕೋ ಬೇಡ? ಕಾನೂನು ಬದಲಾಗಬೇಕು ಬೇಡ? ವಕ್ಫ್ ಯಾರು ತೀರ್ಮಾನ ಮಾಡೋಕ್ಕೆ ಅದನ್ನು? ಅದು ಹೆಂಗಾಗತ್ತೆ? ದೇವಸ್ಥಾನದ ಜಾಗ ವಕ್ಫ್ ಕೇಳ್ಬಿಡುತ್ತೆ CEO, ನಮ್ಮದು. ಆಗ ನಾನು ಹೇಳಬೇಕಲ್ಲ, ನಂದಲ್ಲಪ್ಪ, ಅದು ನಂದದು, ನಮ್ಮ ದೇವಸ್ಥಾನ, ನೀನು ಡಾಕ್ಯುಮೆಂಟ್ ತಗೊಂಬ ನಿಂದು ಅಂತಂದರೆ ನಾನು ಕೊಡಬೇಕು ಅಂತಿಲ್ಲ ರೂಲಲ್ಲಿ. ಇದು ತುಷ್ಟೀಕರಣ ಮುಸ್ಲಿಮರನ್ನು ಮಾಡಿದ್ದು. ಓಕೆ.
ಇನ್ನು ಬಿಹಾರದ 7 ಗ್ರಾಮಗಳು ನನಗೆ ಸೇರಿದ್ದು ಅಂತ ವಾದ ಮಾಡ್ತಾ ಇದೆ. ನಮ್ಮ ವಿಧಾನಸೌಧ ಜಾಗ ವಕ್ಫ್ಗೆ ಸೇರಿದ್ದಂತೆ. ಆಮೇಲೆ ಏನು ಮುಖೇಶ್ ಅಂಬಾನಿಯ ಆಂಟಿಲಿಯಾ ಮನೆ ಅವ್ರದ್ದಂತೆ. ನಿಮ್ಗೆ ಯಾರು ಹೇಳಿದರು ಶೆಟ್ರೆ ಅಂತ ಕೇಳಿದರೆ ಅಸಾದುದ್ದೀನ್ ಓವೈಸಿ ಹೇಳಿದ್ದು. ಕೇಳಿಸ್ಕೊಳ್ಳಿ. ये अगर कानून बन जाएगा, उत्तर प्रदेश में 1,21,000 वक्फ की प्रॉपर्टीज हैं, 1,12,000 के पास कागज ही नहीं है। वक्फ का यूजर खत्म हो गया तो जायदादें कौन लेगा? वो जायदादें कौन लेगा बताओ? तुम्हारे पास लीगल उसके ऊपर इख्तियारी नहीं होगा, कोई भी घुस जाएगा। वक्फ का यूजर निकाल दिए।